ರೈತರ ಪಹಣಿಯಲ್ಲಿ ವಕ್ಫ್ ಎಂದು ನಮೂದಿಸಿರುವ ಹೆಸರು ಕೈಬಿಡಬೇಕೆಂದು ಒತ್ತಾಯಿಸಿ ಚಿತ್ತಾಪುರ ತಾಲೂಕಿನ ಟೆಂಗಣಿ ಕ್ರಾಸ್ ಹತ್ರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕದ ಮುಖಂಡರು ಪ್ರತಿಭಟನೆ ನಡೆಸಿದರು. ನಂತರ ಗ್ರೇಟ್ 2 ತಹಸೀಲ್ದಾರ್ ಅವರ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವಿಠಲ್ ಮಾಕ, ಜಗದೀಶ್ ಸಾಗರ್, ಪರಮೇಶ್ವರ ಜಳಕಿ, ವಿಜಯ್ ಕುಮಾರ್ ಚೌಹಾಣ್, ಶಿವಯೋಗಿ ಪೂಜಾರಿ, ಪರಮೇಶ್ವರ್ ಮತ್ತಿಮೂಡ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಎಂಡಿ ಮುಷಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇವತ್ತಿಲ್ಲಿ ಯಾರು ಭೂಮಿಯಾಗ ನಿಂತ ಎಲ್ಲ ರೈತರ ಮಕ್ಕಳೇ ಇಲ್ಲಿ. ಅವರಾದ್ರೂ ಏನಾದ್ರು ಮಾಡಿಕೇತೀವಿ. ಆರಿಸಿ ಬಂದಾಗ ನೀವು ರೈತರು, ನಾವು ರೈತ ಬಚಾವ ಸರ್ಕಾರ, ಹಲೋ, ರೈತರ ಹೆಸರೇಳ ಪ್ರಮಾಣ ವಚನ ಮಾಡ್ತಾರ. ಇವತ್ತು ರೈತರಿಗೆ ಯಾರು ರೀತಿ ಮಾಡ್ಲಕತ್ತಾರ? ಒಂದೊಂದು ಎಲ್ಲಿ ನೋಡಿದ್ರು ಹೋಗ್ತಾ ಬಂದ ವಿನಂತಿ ನಾವು ಧರಿಸ್ಕೊಳ್ಬೇಕು. ರೈತರು ಕಳೆವಾಡ ಮಂದಿ ನಾವು ಇಲ್ಲ, ಅದು ಏನು ಅರ್ಥನೇ ಆಗೋದು ನಮ್ಗೆ. ಆದ್ರೆ ಏನ್ ಹೇಳ್ತಾರೆ, ನಾವು ಮೊನ್ನೆ ಎಲೆಕ್ಷನ್ ಟೈಮ್ನಾಗ ಮೊನ್ನೆ ಸಿದ್ದರಾಮಯ್ಯ ಸಾಮ್ರು ಚೆಕ್ ಕಟ್ಟಿವಿ ಅಂತ ಹೇಳ್ಯಾರ, ಅದು ಬಂದ್ ಮಾಡಿ ಅಂತ ಹೇಳ್ಯಾರ. ಇನ್ನ ನೋಡಿದ್ರು ಹೋಗಪ್ಪ ಅವ್ರ ಪಾಣ್ಯಾಗ ಅಯ್ಯ ಹೆಸರುಗಳವ, ಅವ್ ಹೆಸರುಗಳು ಎಲ್ಲ ತಿದ್ದುಪಡಿ ಆಗ್ಬೇಕು. ನಮ್ಮ ರೈತರ ಅಷ್ಟೇ, ನಮ್ಮ ರೈತರಿಗೆ ಉಳಿಯಬೇಕು. ಇದನ್ನು ಇವತ್ತು ನಾವು ಇವಾಗ ಹೋರಾಟ ಮಾಡ್ಬೇಕಾದ್ರೆ ಮೊದಲು ಒಂದ್ಸಲ ಚಿತ್ತಾಪುರದಲ್ಲಿ ತಹಶೀಲ್ ಆಫೀಸ್ಗೆ ಹೋಗಿ ನಾವು ಎಲ್ಲ ರೈತರು ಕೂಡಿ ಮನವಿ ಪತ್ರ ಕೊಟ್ಟಿದ್ದೀವಿ. ಆ ಮನವಿ ಪತ್ರಕ್ಕೆ ನಮ್ಗೆ ಮತ್ತೆ ಇನ್ಚಾರ್ಜ್ ಯಾರು ವಾಪಸ್ ನಮ್ಮ ರೈತರು ತಿಳಿಸಿಲ್ಲ. ಈ ರೀತಿ ತಿಳಿಸಿದ ಮೊನ್ನೆ ಮೀಟಿಂಗ್ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರು ಬಂದರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿದ್ದು ಎಲ್ಲರ ಸಮ್ಮುಖದಲ್ಲಿ ಇವತ್ತು ಹೋರಾಟ ಇಟ್ಕೊಂಡಿವಿ. ಈ ಹೋರಾಟಕ್ಕೆ ನಮ್ಗೆಲ್ಲರಿಗೆ ಸಹ ಬೆಂಬಲ ಕೊಟ್ಟು ನಮ್ಮ ರೈತರು ಆಗದಂತಾರೆ. ಇದು ರೈತರ ಸಮಸ್ಯೆ ಅದ. ಮದುವೆಯ ಸಂಭ್ರಮದಿ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.